ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಮಿನಿ ಲಾಗ್. ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರಿಗೆ ಜೀರಿಗೆ ಮತ್ತು ಶುಂಠಿ ಹಾಕಿ ಕುಡಿದೆ. ಇದಾಗಿತ್ತು ನನ್ನ ಮಾರ್ನಿಂಗ್ ಡ್ರಿಂಕ್. ಮತ್ತು ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತು ಚಿಕನ್ ಗ್ರೇವಿ ಮಾಡಿದ್ದೆ. ನನಗಂತೂ ಇದು ಬೆಸ್ಟ್ ಕಾಂಬಿನೇಷನ್ ಅನ್ಬೋದು. ಇದೆಲ್ಲ ಆದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಹೊರಗಡೆ ಎಲ್ಲ ಹೋಗೋದಿತ್ತು. ಮತ್ತು ರಾತ್ರಿ ಡಿನ್ನರಿಗೆ ನಾನು ಫಿಶ್ ಫ್ರೈ ಮಾಡಿದ್ದೆ. ನಂಗೆ ತುಂಬಾ ಫೇವ್ರೇಟ್ ಇದು. ಮತ್ತು ಬೆಳಗ್ಗೆ ಅರೌಂಡ್ 5:30ಗೆ ಎದ್ದೆ. ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ನಾವು ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಿದ್ದೀವಿ ನಾವಂತ. ಮತ್ತು ತುಂಬಾ ಚೆನ್ನಾಗಿತ್ತು ಈ ನೇಚರ್ ಕ್ಯಾಪ್ಚರ್ ಮಾಡಬೇಕಂದ್ರೆ. ಇಲ್ಲಿನ ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಟ್ರಾವೆಲ್ ಮಾಡ್ತಿದ್ದು ಟ್ರೈನಲ್ಲಿ ಅರೌಂಡ್ 7 o'clock ಟ್ರೈನ್ ಹತ್ತಿದ್ದು. ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇದು ಎಲ್ಲಿದೆ ಅಂದರೆ ಸಕಲೇಶ್ಪುರ ಅರೌಂಡು ಪಾಸ್ ಆಗೋವಾಗ ತೆಗ್ದಿದ್ದು. ತುಂಬಾ ಚೆನ್ನಾಗಿತ್ತು. ನೇಚರ್ ಒಂಥರ ಅದ್ಭುತ ಅಲ್ವಾ. ಇದಾದಮೇಲೆ ನಾವು ಹೊರಟಿದ್ದು ಧರ್ಮಸ್ಥಳಕ್ಕೆ. ಅಲ್ಲಿಂದ ಫ್ರೆಶ್ ಅಪ್ ಆಗಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲೊಂದು ಪಾರ್ಕ್ ಇತ್ತು. ಆ ಥರ ತುಂಬಾ ಇಷ್ಟ ಆಯಿತು ಈ ಪಾರ್ಕು. ಎಲ್ಲ ಫಿಶಸ್ ಎಲ್ಲ ಇತ್ತು. ಇವನು ತುಂಬಾ ಖುಷಿಪಟ್ಟ. ಈ ರೀತಿ ಆಚೆ ಬಂದರೆ ಅವನಿಗೆ ಪಾರ್ಕ್ ಕರ್ಕೊಂಡು ಹೋಗಲೇಬೇಕು ಮಸ್ಟ್. ಅದಾದಮೇಲೆ ನಾವು ಸೌತಡ್ಗಕ್ಕೆ ಬಂದಿದ್ವಿ. ಗಣಪತಿಗೆ ಇಲ್ಲೊಂದು ನಮಸ್ಕಾರ ಮಾಡಿ ನಾವು ಹೊರಟ್ವಿ. ತುಂಬಾ ಕ್ರೌಡ್ ಅಂತೂ ತುಂಬಾ ಸಿಕ್ಕಾಪಟ್ಟೆ ಇತ್ತು. ಮತ್ತು ಪ್ರಸಾದ ಎಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ ನಾವು. ನೆಕ್ಸ್ಟು ಕುಕ್ಕೆಗೆ ಹೋಗಬೇಕಿತ್ತು. ಇಲ್ಲಿ ತುಂಬಾ ಲೇಟಾಗಿ ಹೋಗಿತ್ತು. ಸಂಜೆನೇ ಆಗೋಗಿತ್ತು. ಅವನಿಗೆ ತುಂಬಾ ಖುಷಿ ಆಯಿತು. ಅವನಂತೂ ತುಂಬಾ ಎಂಜಾಯ್ ಮಾಡಿದ್ದಾನೆ. ಇದಾದಮೇಲೆ ನಾವು ಹೊರಟಿದ್ದು ಕುಕ್ಕೆಗೆ. ಅರೌಂಡ್ ನಾವು ಹೋಗೋವಾಗನೇ 6 o'clock ಆಗಿತ್ತೇನೋ ಸಂಜೆ. ಮತ್ತು 6 o'clock ತುಂಬಾ ಬೆಸ್ಟ್ ವ್ಯೂ ನೀವು ನೋಡ್ಬೋದೀಗ. ತುಂಬಾ ಚೆನ್ನಾಗಿತ್ತು. ನಾನು ಈ ರೀತಿ ಆಚೆ ಬಂದರೆ ಒಂದು ವೀಡಿಯೋ ಒಂದು ಫೋಟೋ ತೆಗ್ದಿರೋ ಆಗೋದೇ ಇಲ್ಲ. ತುಂಬಾ ಖುಷಿ ಆಯಿತು. ಮತ್ತು ಧರ್ಮಸ್ಥಳ ಆದಮೇಲೆ ಕುಕ್ಕೆಗೆ ನಾವು ಮಸ್ಟ್ ವಿಸಿಟ್ ಮಾಡ್ತೀವಿ. ಮತ್ತು ದರ್ಶನ ಎಲ್ಲ ಆದಮೇಲೆ ಇವನಿಗೆ ಆಶೀರ್ವಾದ ಕೊಡಿಸ್ವಿ. ಇವನಿಗೆ ತುಂಬಾ ಖುಷಿಪಟ್ಟ. ಇದಾಗಿತ್ತು ನನ್ನ ಲಾಗು. ಬಾಯ್.